ಆವರಣ ಅಧ್ಯಾಯ 3. ಪ್ರಿಯ ಅಮ್ಮ ಜಾನ್, ಸಲಾಂ ಅಲೇಕುಂ. ಬಿಸ್ಮಿಲ್ಲಾ ರೆಹಮಾನ್ ಉರ್ ರಹೀಂ. ನಿಮ್ಮ ಕಾಗದ ಬಂತು. ನೀವು ಈಗ ಹೆಚ್ಚಾಗಿ ನಿಮ್ಮ ಹುಟ್ಟಿದೂರಿನಲ್ಲಿ ಇರುವುದನ್ನು ತಿಳಿದು ಆಶ್ಚರ್ಯವಾಯಿತು. ನಿಮಗೊಂದು ಪ್ರತ್ಯೇಕ ಹುಟ್ಟಿದೂರು ಇದೆ ಎಂಬುದು ನನ್ನ ಕಲ್ಪನೆಗೆ ಬರುವುದೂ ಸಾಧ್ಯವಿರಲಿಲ್ಲ. ನೀವು ಆ ಬಗೆಗೆ ಹೇಳಿರಲಿಲ್ಲ. ನನಗೊಬ್ಬ ತಾಯಿಯ ಕಡೆಯ ಅಜ್ಜನಿದ್ದಾನೆಂಬುದನ್ನೂ ನೀವು ಹೇಳಿರಲಿಲ್ಲ. ಅವರು ನನ್ನ ಕಲ್ಪನೆಗೆ ಸ್ಪಷ್ಟವಾಗಿ ಬಂದಿರಲಿಲ್ಲ. ಮಗಳು ಬೇರೆ ಧರ್ಮಕ್ಕೆ ಹೋದಳೆಂಬ ಕೋಪವನ್ನು ಅವರು ಸಾಯುವ ತನಕ ಸಾಧಿಸಿದರೆಂದು ಈಗ ಅರ್ಥವಾಗುತ್ತಿದೆ. ಹಿಂದೂಗಳು ತುಂಬ ಸಂಕುಚಿತ, ಅನ್ಯಧರ್ಮೀಯರನ್ನು ಕೀಳೆಂದು ಭಾವಿಸುವ ವಿಗ್ರಹಾರಾಧಕ ಜನಾಂಗದವರೆಂದು ನನ್ನ ಅಜ್ಜ ಅಜ್ಜಿಯರು ಹೇಳುತ್ತಿದ್ದುದು ಈಗ ನೆನಪಿಗೆ ಬರುತ್ತಿದೆ. ಹುಟ್ಟಿದ ಊರಿನಂತೆ ಹುಟ್ಟಿದ ಧರ್ಮವು ನಿಮ್ಮನ್ನು ಮತ್ತೆ ಆಕರ್ಷಿಸುತ್ತಿರಬಹುದು. ನನಗಾಗುತ್ತಿರುವ ಕಷ್ಟವೆಂದರೆ ನಿಮಗೆ ಫೋನ್ ಮಾಡಲು ಸಾಧ್ಯವಾಗದೇ ಇರುವುದು. 2 ವರ್ಷ ಅಮೆರಿಕದಲ್ಲಿದ್ದು ಟೆಲಿಫೋನ್ ಅಭ್ಯಾಸವಾದ ಮೇಲೆ ಕಾಗದ ಬರೆಯುವುದು ಕಷ್ಟದ ಕೆಲಸ. ಅಲ್ಲದೆ ಅರಬ್ ದೇಶಗಳಲ್ಲಿ ಹೊರಗೆ ಹೋಗುವ ಮತ್ತು ಒಳಗೆ ಬರುವ ಕೆಲವು ಆಯ್ದ ಕಾಗದ ಪತ್ರಗಳನ್ನು ಸೆನ್ಸಾರ್ ಮಾಡುತ್ತಾರೆ. ನಮ್ಮ ಕಾಗದವು ಸೆನ್ಸಾರ್ ಆಗಬಹುದೆಂದು ಗೊತ್ತಿರುವಾಗ ಮುಕ್ತವಾಗಿ ಬರೆಯುವುದು ಹೇಗೆ? ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಶಬ್ದವನ್ನೂ ಸೆನ್ಸಾರ್ ಅಧಿಕಾರಿಯು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾನೆಂಬ ಎಚ್ಚರದ ಕಡೆಗೇ ಗಮನವಿದ್ದರೆ ವಾಕ್ಯ ರಚನೆಯಾಗುವುದು ಹೇಗೆ? ಆದ್ದರಿಂದ ಫೋನ್ ಮಾಡುವುದೇ ಹೆಚ್ಚು ಅನುಕೂಲ. ನಿಮ್ಮ ಮಗನ ಮೇಲಿನ ಪ್ರೀತಿಗಾಗಿಯಾದರೂ ನೀವು ಬೆಂಗಳೂರಿನಲ್ಲಿರಿ. ನನಗೆ ಬೇಕಾದಾಗ ಫೋನ್ ಮಾಡಬಹುದು. ಈ ಕಾಗದವನ್ನು ಇಲ್ಲಿಂದ ರಜೆಯಲ್ಲಿ ಇಂಡಿಯಾಗೆ ಹೋಗುವ ನನ್ನ ಸ್ನೇಹಿತರಾದ ಲಕ್ನೋದ ಜನಾಬ್ ಶಬೀರ್ ಖಾನ್ ಅವರ ಕೈಲಿ ಕೊಟ್ಟು ಇಂಡಿಯಾದಲ್ಲಿ ಸ್ಟ್ಯಾಂಪ್ ಹಚ್ಚಿ ಅಂಚೆ ಡಬ್ಬಕ್ಕೆ ಹಾಕುವಂತೆ ಹೇಳಿಕೊಂಡಿದ್ದೇನೆ. ಆದ್ದರಿಂದ ಮುಕ್ತವಾಗಿ ಬರೆದಿದ್ದೇನೆ. ಅರಬ್ ಪ್ರಪಂಚದಲ್ಲೆಲ್ಲ ಅತ್ಯಂತ ಸಂಪ್ರದಾಯನಿಷ್ಠ ದೇಶ ಸೌದಿ. ಪೂಜ್ಯ ಪ್ರವಾದಿಗಳು ಹುಟ್ಟಿ ಬೆಳೆದು ಇಸ್ಲಾಮನ್ನು ಸ್ಥಾಪಿಸಿದ ದೇಶ ಇದು. ಹಜ್ ಯಾತ್ರೆಯ ಪುಣ್ಯಸ್ಥಳವೂ ಇದೆ. ನಮ್ಮ ಧರ್ಮದ ತತ್ವಗಳನ್ನೆಲ್ಲ ಕಟ್ಟುನಿಟ್ಟಾಗಿ ಆಚರಿಸುತ್ತಾರೆ. ನೇರವಾಗಿ ಅಮೆರಿಕಾದಿಂದ ಇಲ್ಲಿಗೆ ಬಂದ ತಕ್ಷಣ ಇದೊಂದು ಸ್ವಾತಂತ್ರ್ಯಹೀನ ದೇಶ, ಉಸಿರು ಕಟ್ಟಿಸುವ ಸಮಾಜ ಎನ್ನಿಸುತ್ತದೆ. ನನಗೂ ಹಾಗೆಯೇ ಅನ್ನಿಸಿತು. ಅಮೆರಿಕಾದಲ್ಲಿ, ಅದರಲ್ಲೂ ಪೆಟ್ರೋಕೆಮಿಕಲ್ಸ್ ವಿಷಯದಲ್ಲಿ, ಅದರಲ್ಲೂ ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ MS ಮಾಡಿದುದರಿಂದ ನನಗೆ ಏಷ್ಯಾದಲ್ಲಿ ಓದಿದವರಿಗಿಂತ 2 ಪಟ್ಟು ಸಂಬಳ ಕೊಡುತ್ತಾರೆ. ಮುಸ್ಲಿಂ ಆದುದರಿಂದ ಆಯ್ಕೆಯಲ್ಲಿ ಆದ್ಯತೆ ಕೊಟ್ಟರು. ಕೈತುಂಬ ಸಂಬಳ, ತೆರಿಗೆ ಇಲ್ಲ. ಈ ದೇಶದ ಬಜಾರಿನಲ್ಲಿರುವಷ್ಟು ಪದಾರ್ಥಗಳ ಸಮೃದ್ಧಿ ಪ್ರಪಂಚದ ಬೇರೆ ಯಾವ ದೇಶದ ಬಜಾರಿನಲ್ಲೂ ಇಲ್ಲ. ಅಮೆರಿಕದ ಪೇಟೆಯಲ್ಲಿ ಕೂಡ. ಹಣ್ಣು, ತರಕಾರಿ, ದಿನಸಿ ಧಾನ್ಯ, ಇತರ ಆಹಾರ ಪದಾರ್ಥ, ಬಟ್ಟೆ ಬರೆ, ಎಲೆಕ್ಟ್ರಾನಿಕ್ ವಸ್ತುಗಳು, ಗೃಹೋಪಯೋಗಿ ಮಾಲುಗಳು, ಬೆಳ್ಳಿ, ಬಂಗಾರ, ವಜ್ರ ವೈಢೂರ್ಯ, ಹೀಗೆ ಪ್ರಪಂಚದ ಅತ್ಯುತ್ತಮ ವಸ್ತುಗಳನ್ನೆಲ್ಲ ಇಲ್ಲಿಗೆ ಅನಿರ್ಬಂಧಿತವಾಗಿ ತರಿಸಿ ಮಾರುತ್ತಾರೆ. ಬೆಲೆಯೂ ಕಡಿಮೆ. ಸುಂಕದ ದುಬಾರಿ ಹಾವಳಿ ಇಲ್ಲ. ಇತರ ಸ್ವತಂತ್ರವೆನ್ನಿಸಿಕೊಳ್ಳುತ್ತಿರುವ ದೇಶಗಳಲ್ಲಿರುವ ಕಳವು, ಮೋಸ, ಹಾತರ ಮೊದಲಾದ ಅಪರಾಧಗಳು ಇಲ್ಲಿ ತೀರಾ ಅಪರೂಪ. ಅಂಗಡಿಗಳಲ್ಲಿ 24-26 ಕ್ಯಾರೆಟ್ನ ಹೊಳೆಯುವ ಹಳದಿ ಚಿನ್ನದ ಸರ, ಬಳೆ ಮೊದಲಾದ ಆಭರಣಗಳನ್ನು ಜೋಲು ಜೋಲು ಹಾಕಿರುತ್ತಾರೆ. ಗಾಜಿನ ಮುಚ್ಚಳ ಕೂಡ ಇರುವುದಿಲ್ಲ. ಜಹರ್, ಅಸರ್, ಮಗ್ರಿಬ್ ನಮಾಜುಗಳ ಆದಾನ್ ಕೇಳಿದ ತಕ್ಷಣ ವ್ಯಾಪಾರಿಗಳು ಅಂಗಡಿಯ ಬಾಗಿಲನ್ನು ಮುಚ್ಚದೆ ಹಾಗೆಯೇ ಬಿಟ್ಟು ಹತ್ತಿರದ ಮಸೀದಿಗೆ ಓಡುತ್ತಾರೆ. ಯಾವ ಅಂಗಡಿಯಲ್ಲೂ ಒಂದು ಎಳೆಯೂ ಕಳವಾಗುವುದಿಲ್ಲ. ಆಶ್ಚರ್ಯವೆನಿಸುತ್ತದೆಯೇ? ಕಳವು ಮಾಡಿದವನನ್ನು ತಕ್ಷಣ ಪತ್ತೆ ಮಾಡಿ ಹಿಡಿಯುತ್ತಾರೆ. ಕೈ ಕತ್ತರಿಸುತ್ತಾರೆ. ಮುಲಾಜಿಲ್ಲ, ವಿಳಂಬವಿಲ್ಲ. ಶರಿಯತ್ ನ್ಯಾಯ ವಿತರಣೆ, ಕೋರ್ಟು, ವಕೀಲ, ವಿಳಂಬತಂತ್ರ, ಅಪೀಲು, ಸಂಶಯ ಲಾಭ ಮೊದಲಾದ ಮೂರ್ಖತನಗಳಿಲ್ಲ. ಕೊಲೆ ಮಾಡಿದವನಿಗೂ ಅಷ್ಟೇ, ಹಾದರ ಅತ್ಯಾಚಾರ ಮಾಡಿದವರಿಗೂ ಅಷ್ಟೇ. ಹಿಡಿದು ಶಿಕ್ಷೆ ವಿಧಿಸಿ ಶುಕ್ರವಾರ ಮಧ್ಯಾಹ್ನದ ನಮಾಜ್ ಆದ ನಂತರ ಮಸೀದಿಯ ಹೊರಗೆ ನಿಲ್ಲಿಸಿ ಕಲ್ಲು ಹೊಡೆದು ಸಾಯಿಸಿಬಿಡುತ್ತಾರೆ. ಸಮಾಜದ ಸ್ವಾಸ್ಥ್ಯಕ್ಕೆ ಇಂಥ ಕಠಿಣ ನಿಯಮ ಅನುಷ್ಠಾನಗಳು ಅಗತ್ಯ ಎಂಬುದು ರುಜುವಾತಾಗುತ್ತದೆ. ಅಮ್ಮ ಜಾನ್, ನೀವು ಆಭರಣಗಳನ್ನು ಹಾಕಿಕೊಳ್ಳುವುದಿಲ್ಲವೆಂಬುದು ನನಗೆ ಗೊತ್ತು. ಕೊರಳಿಗೆ ಒಂದು ಸರ, ಕೈಗೆ ಒಂದು ಬಳೆ ಕೂಡ ಹಾಕುವುದಿಲ್ಲ, ಪಾರ್ಟಿಗೆ ಹೋಗುವಾಗ ವಿನಃ. ಇಲ್ಲಿಯ ಪೇಟೆ ಬೀದಿಯಲ್ಲಿ ತಿರುಗಾಡುವಾಗ
ಪೇಟೆಯಲ್ಲಿ ತಿರುಗಾಡುವುದಲ್ಲದೆ ಇಲ್ಲಿ ಬೇರೆ ಮನರಂಜನೆ ಇಲ್ಲ. ರಾಶಿ ರಾಶಿ ಚಿನ್ನದ ಒಡವೆಗಳು ಕಣ್ಣಿಗೆ ಬಿದ್ದಾಗಲೆಲ್ಲ ನಿಮಗೆ ಏನಾದರೂ ಕೊಂಡು ತರಬೇಕೆನಿಸುತ್ತದೆ. ಚಿನ್ನವು ಇಂಡಿಯಾದಲ್ಲಿ ಸಿಕ್ಕುವುದಿಲ್ಲವೆಂದಲ್ಲ, ಇಲ್ಲಿ ಸಿಕ್ಕುವ ಶುದ್ಧಿಯ ಬಂಗಾರ ಅಲ್ಲಿ ದೊರೆಯುವುದಿಲ್ಲ. ನಿಮ್ಮ ಕೈಬಳೆಯ ಸುತ್ತಳತೆಯನ್ನು ಸೆಂಟಿಮೀಟರ್ನಲ್ಲಿ ನನಗೆ ಬರೆದು ತಿಳಿಸಿ, ನಾನು ಊರಿಗೆ ಬರುವಾಗ ತರುತ್ತೇನೆ. ಇಲ್ಲಿ ಅಗ್ಗವಾಗಿದ್ದರೂ ಇಂಡಿಯಾದ ಸುಂಕದವರು ಎಪರಾತೊಪರ ಹಾಕುತ್ತಾರೆ. ಒಂದಿಷ್ಟು ಲಂಚ ಕೊಟ್ಟರೆ ಬಿಟ್ಟು ಬಿಡುತ್ತಾರೆಂದು ಇಲ್ಲಿ ನನ್ನಂತೆ ಕೆಲಸ ಮಾಡುವ ಇಂಡಿಯಾದವರು ಹೇಳುತ್ತಾರೆ. ಸುಂಕ ಕೊಟ್ಟರೂ ಒಟ್ಟಿನಲ್ಲಿ ಅಗ್ಗವೇ ಆಗುತ್ತದಂತೆ. ಕಾಗದದ ಒಳದನಿಯನ್ನು ಅವಳು ಗ್ರಹಿಸಿದಳು. ಅಮೀರನ ತಂದೆ ತಾಯಿಯರಿಂದ ಪ್ರತ್ಯೇಕವಾಗಿ ಬಾಡಿಗೆ ಫ್ಲ್ಯಾಟ್ ಹಿಡಿದು ಬಂದಿದ್ದೇನೋ ಆಯಿತು. ತಿಂಡಿ ಅಡಿಗೆಗಳ ಜೊತೆಗೆ ಮಗು ನಜೀರನನ್ನು ನೋಡಿಕೊಳ್ಳುವುದೂ ಸೇರಿದಂತೆ ಗೊತ್ತು ಮಾಡಿಕೊಂಡ ಅಮೀನಾ ಎಷ್ಟಾದರೂ ವಿದ್ಯೆ ಇಲ್ಲದ ಕಾರ್ಮಿಕ ವರ್ಗದ ಹೆಂಗಸು. ನಾವಿಬ್ಬರು ಒಂದೊಂದು ಲೊಕೇಶನ್ಗಳಲ್ಲಿ ಶೂಟಿಂಗ್ಗೆಂದು ಹೋದಾಗ ಅವಳು ಅಳುವ ಮಗುವನ್ನು ಹತೋಟಿ ಮಾಡಲು ಗದರಿಸುತ್ತಿದ್ದಳು, ಜುಗುಟುತ್ತಿದ್ದಳು, ಹೊಡೆಯುತ್ತಿದ್ದಳು. ಬೇರೆ ದಾರಿ ಇರಲಿಲ್ಲ. ಅಮೀರ್ ತನ್ನ ತಾಯಿಯ ಮನೆಗೆ ಒಯ್ದು ಬಿಟ್ಟು ರಾತ್ರಿ ಹಿಂತಿರುಗುವಾಗ ಹೋಗಿ ಕರೆತರುತ್ತಿದ್ದ. ಅವರಿಗೂ ಮೊಮ್ಮಗುವಿನ ಮೇಲೆ ಪ್ರೀತಿ. ಮಗು ಅಜ್ಜ ಅಜ್ಜಿಯರಿಗೆ ಹೊಂದಿಕೊಂಡಿತು. ಮುದ್ದು ಮಾಡುವವರ ಮೇಲೆ ಹೆಚ್ಚು ಪ್ರೀತಿ, ಅವರ ಮಾತಿಗೆ ಹೆಚ್ಚು ಬೆಲೆ. ನಾವಿಬ್ಬರೂ ಪ್ರಗತಿಪರರಾಗಿ ನಾಟಕದ ಮೂಲಕ, ಸಿನಿಮಾದ ಮೂಲಕ ಕ್ರಾಂತಿ ಮಾಡುವ ಚಟುವಟಿಕೆಯಲ್ಲಿ ತೊಡಗಿದ್ದಾಗ ನಮ್ಮ ಮಗುವು ಅಜ್ಜ ಅಜ್ಜಿಯರ ಸಂಪ್ರದಾಯವನ್ನು ಮೈಗೂಡಿಸಿಕೊಂಡು ಬೆಳೆಯುತ್ತಿತ್ತು. ಬೆಳೆದಂತೆಲ್ಲ ಅದಕ್ಕೆ ಅಪ್ಪ ಅಮ್ಮದಿರ ಮನೋಭಾವ ಬೇರೆ ಎಂಬುದು ಅರ್ಥವಾಗಿ ಅಪ್ಪ ಅಮ್ಮದಿರ ಹತ್ತಿರ ಅವರಿಗೆ ತಕ್ಕಂತೆ, ಅಜ್ಜ ಅಜ್ಜಿಯರ ಹತ್ತಿರ ಅವರಿಗೆ ಹಿತವಾಗುವಂತೆ ನಡೆಯಲು ಕಲಿಯಿತು. ಅಜ್ಜ ಅಜ್ಜಿ ಸಾಯುವ ತನಕ ನಮಗೆ ಇದು ತಿಳಿಯಲೇ ಇಲ್ಲ. ನನಗಂತೂ ತಿಳಿಯಲಿಲ್ಲ. ಅಮೀರ ತಿಳಿದಿದ್ದು ನನಗೆ ಹೇಳಲಿಲ್ಲವೇ? ಅಥವಾ ಅವನಿಗೆ ಇದು ಊನವೆಂದು ಕಾಣಿಸಲಿಲ್ಲವೇ? ನನಗೊಬ್ಬ ತಾಯಿಯ ಕಡೆಯ ಅಜ್ಜನಿದ್ದಾನೆಂಬುದನ್ನೂ ನೀವು ಹೇಳಿರಲಿಲ್ಲ. ಅವರೂ ನನ್ನ ಕಲ್ಪನೆಗೆ ಸ್ಪಷ್ಟವಾಗಿ ಬಂದಿರಲಿಲ್ಲ. ಹಿಂದೂಗಳು ತುಂಬ ಸಂಕುಚಿತರು, ಅನ್ಯಧರ್ಮೀಯರನ್ನು ಕೀಳೆಂದು ಭಾವಿಸುವ ವಿಗ್ರಹಾರಾಧಕ ಜನಾಂಗದವರು ಎಂದು ಮೊಮ್ಮಗನಿಗೆ ಕಲಿಸುತ್ತಿದ್ದ ಅಜ್ಜ ಅಜ್ಜಿಯರು ತನಗೊಬ್ಬ ತಾಯಿಯ ಕಡೆಯ ಅಜ್ಜನಿದ್ದಾನೆಂಬುದನ್ನೂ ಹೇಳಿರಲಿಲ್ಲವೇ? ತನಗೆ ಗೊತ್ತಿರಲೇ ಇಲ್ಲವೆಂದು ಬರೆದಿದ್ದಾನಲ್ಲ ಎಂದು ಯೋಚಿಸತೊಡಗಿದಳು. ಅವನು ಯಾವಾಗಲೂ ಎಲ್ಲವನ್ನೂ ನಿಜವಾಗಿ ಹೇಳುವುದಿಲ್ಲ ಎಂಬ ತನ್ನ ಗ್ರಹಿಕೆಯ ನೆನಪಾಯಿತು. ಆದರೂ ಮಗನಿಂದ ಕಾಗದ ಬಂತೆಂಬ ಸಂತೋಷದಲ್ಲಿ ಮಗ್ನಳಾದಳು.